ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಫೋರ್ತ್ ಸೆಮ್ BCom SCP ಸ್ಟೂಡೆಂಟ್ಸ್ಗೆ ಸಾಫ್ಟ್ ಸ್ಕಿಲ್ಸ್ ಫಾರ್ ಬಿಸ್ನೆಸ್ ಅನ್ನೋ ಸಬ್ಜೆಕ್ಟಿಂದ ಯೂನಿಟ್ 1 ಅನಲೈಸ್ ಮಾಡ್ತಾ ಇದ್ದೀನಿ. ಯೂನಿಟ್ 1 ಯಾವುದು ಅಂತ ಹೇಳಿದ್ರೆ ಫೌಂಡೇಶನ್ಸ್ ಆಫ್ ಬಿಸ್ನೆಸ್ ಕಮ್ಯುನಿಕೇಷನ್. ಸೊ ಈ ಚಾಪ್ಟ್ರಲ್ಲಿ ಫುಲ್ ಆಫ್ ಕಮ್ಯುನಿಕೇಷನ್ಸ್ ಬಗ್ಗೆನೇ ಇದೆ. ಸೊ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ, ಡೀಟೇಲ್ಡಾಗಿ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಲಾಸ್ಟ್ ವೀಡಿಯೋ ನೀವು ನೋಡಿಲ್ಲ ಅಂದರೆ ಒಂದ್ಸಲ ನೋಡ್ಕೊಂಡು ಬನ್ನಿ, ಅಲ್ಲಿ ಸಿಲೆಬಸ್ ಅನಲೈಸ್ ಮಾಡಿದ್ದೀನಿ. ಸೊ ಸಿಲೆಬಸ್ ಪ್ಲಸ್ಸು ಅದರ ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಹೇಳಿದ್ದೀನಿ. ಆ ವಿಡಿಯೋವನ್ನು ನೋಡಿಕೊಂಡು ಈ ವಿಡಿಯೋವನ್ನು ನೀವು ನೋಡೋದಕ್ಕೆ ಬನ್ನಿ. ಸೊ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಬ್ಯಾಂಗ್ಳೂರು ಯೂನಿವರ್ಸಿಟಿ ಫೋರ್ತ್ ಸೆಮ್ BCom SCP ಸ್ಟೂಡೆಂಟ್ಸಿಗೆ ಸಾಫ್ಟ್ ಸ್ಕಿಲ್ ಫಾರ್ ಬಿಸ್ನೆಸ್ ಅನ್ನೋ ಸಬ್ಜೆಕ್ಟನ್ನು ಇಟ್ಟಿದೆ. ಸೊ ಇದರಲ್ಲಿ ಯೂನಿಟ್ 1 ಫೌಂಡೇಶನ್ಸ್ ಆಫ್ ಬಿಸ್ನೆಸ್ ಕಮ್ಯುನಿಕೇಷನ್ಸ್ ಇದೆ. ಈ ಚಾಪ್ಟರ್ ಇಸ್ ಫುಲ್ ಆಫ್ ಅಬೌಟ್ ದ ಕಮ್ಯುನಿಕೇಷನ್, ಓನ್ಲಿ ಅಬೌಟ್ ದ ಕಮ್ಯುನಿಕೇಷನ್ ಅಂದರೆ ಏನು, ಕಮ್ಯುನಿಕೇಷನ್ ಟೈಪ್ಸ್ ಏನು, ಸೊ ಕಮ್ಯುನಿಕೇಷನ್ ಬ್ಯಾರಿಯರ್ಸ್ ಏನೆಲ್ಲ ಇದೆ, ಪ್ಲಸ್ ಪ್ರೊಫೆಷನಲ್ ಕಮ್ಯುನಿಕೇಷನ್ ಹೆಂಗಿರುತ್ತೆ, ಪರ್ಸನಲ್ ಕಮ್ಯುನಿಕೇಷನ್ ಹೆಂಗಿರುತ್ತೆ, ಸೊ ಅಫಿಷಿಯಲಾಗಿ ಹೇಗೆ ಕಮ್ಯುನಿಕೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇರುತ್ತೆ. ಸೊ ಇದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಲಾಸ್ಟ್ ವಿಡಿಯೋದ ಸಿಲೆಬಸ್ಸನ್ನು ನೋಡಿಕೊಂಡು ಬರಬೇಕು ಇಲ್ಲಿಗೆ. ಸೊ ಇವಾಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿರುವಂಥದ್ದು ಟೋಟಲ್ ಇರುವಂಥದ್ದು ನಮಗೆ ಕಮ್ಯುನಿಕೇಷನ್ ಬಗ್ಗೆ ಮೀನಿಂಗ್ ಗೊತ್ತಿರಬೇಕು. Communication is the process of exchanging information, ideas, thoughts or feelings between two or more people. This is the meaning. That's it. Okay. So communication is the process of exchanging the information, ideas and thoughts or feelings between two or more people. ಸೊ ಇದು ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಒಂದು ಕರೆಕ್ಟ್ ಸೆಂಟೆನ್ಸನ್ನು ನೀವು ಬರಿಬೇಕು. ಸೊ ಇಬ್ಬರು ವ್ಯಕ್ತಿಗಳ ನಡುವೆ ಏನಾದರೂ ಫೀಲಿಂಗ್ಸು, ಥಾಟ್ಸು, ಐಡಿಯಾಸು, ಇನ್ಫಾರ್ಮೇಷನ್ ಏನಾದರೂ ಎಕ್ಸ್ಚೇಂಜ್ ಆದರೆ ಆ ಪ್ರೋಸೆಸ್ಸನ್ನು ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಸೊ ಇಟ್ ಇನ್ವಾಲ್ವ್ಸ್ ಸೆಂಡರ್, ಮೆಸೇಜ್, ಮೀಡಿಯಮ್ ಆ್ಯಂಡ್ ರಿಸೀವರ್. ಸೊ ಈ ಪ್ರೋಸೆಸ್ ಏನು ಇನ್ವಾಲ್ವ್ ಆಗಿದೆ ಅಂತ ಹೇಳಿದ್ರೆ ಸೆಂಡರ್ ಇರ್ತಾನೆ, ಮೆಸೇಜ್ ಇರುತ್ತೆ, ಮೀಡಿಯಮ್ ಇರುತ್ತೆ, ಪ್ಲಸ್ ರಿಸೀವರ್ ಇರ್ತಾನೆ. ಸೊ ಅದರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೆಂಡರ್ is the person, again message, it may be like ಇನ್ಫಾರ್ಮೇಷನ್ ಇರ್ಬೋದು, ಥಾಟ್ ಇರ್ಬೋದು, ಅಥವಾ ಯಾವುದೇ ಫೀಲಿಂಗ್ಸ್ ಬಗ್ಗೆ ಇರ್ಬೋದು, ಅದಿರುತ್ತೆ. ಅದು ಎನ್ಕೋಡ್ ಆಗಬೇಕು, ಎನ್ಕೋಡ್ ಆಗುತ್ತೆ. ಸೊ ನೆಕ್ಸ್ಟು ಮೀಡಿಯಾದ ಮೂಲಕ ಅದು ಒಬ್ಬರಿಗೆ ರೀಚ್ ಆಗುತ್ತೆ. ಸೊ ದ್ಯಾಟ್ ಈಸ್ ಡಿಕೋಡ್ ಆಗಿ ರಿಸೀವರ್ಗೆ ರೀಚ್ ಆಗುತ್ತೆ. ಸೊ ದಿಸ್ ಇಸ್ ದ ಕಮ್ಯುನಿಕೇಷನ್ ಪ್ರೋಸೆಸ್. ಸೊ ಅದು ಎನ್ಕೋಡ್ ಆಗೋದು ಇವರು ಟೈಪ್ ಮಾಡುವಂಥದ್ದು, ಡಿಕೋಡ್ ಆಗೋದು ಅವರಿಗೆ ರಿಸೀವ್ ಆಗಿ ಅವ್ರು ಅರ್ಥ ಮಾಡ್ಕೊಳ್ಳುವಂಥದ್ದು. ಸೊ ಈ ಥರ ಇರುತ್ತೆ ಪ್ರೋಸೆಸ್. ಸೊ ಯು ಜಸ್ಟ್ ನೋ ಕಮ್ಯುನಿಕೇಷನ್ ಇಸ್ ದ ಪ್ರೋಸೆಸ್ ಆಫ್ ಎಕ್ಸ್ಚೇಂಜಿಂಗ್ ದ ಇನ್ಫಾರ್ಮೇಷನ್, ಐಡಿಯಾಸ್, ಥಾಟ್ಸ್ ಆರ್ ಫೀಲಿಂಗ್ಸ್ ಬಿಟ್ವೀನ್ ಟು ಆರ್ ಮೋರ್ ಪೀಪಲ್. ಇಟ್ ಇನ್ವಾಲ್ವ್ಸ್ ಸೆಂಡರ್, ಮೆಸೇಜ್, ಮೀಡಿಯಮ್ ಆ್ಯಂಡ್ ರಿಸೀವರ್. ಇಷ್ಟು ಸಾಕು. ಓಕೆ. ಸೊ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಬಂದಾಗ ಇದು ಆಲ್ರೆಡಿ ನಾವು ಕಲ್ತಿರುವಂಥದ್ದು ವರ್ಬಲ್ ಕಮ್ಯುನಿಕೇಷನ್ ಅಂತ ಇದೆ. ವರ್ಬಲ್ ಅಂದರೆ ಏನು? ವರ್ಬಲ್ ಕಮ್ಯುನಿಕೇಷನ್ ಇನ್ವಾಲ್ವ್ಸ್ ದ ಯೂಸ್ ಆಫ್ ಸ್ಪೋಕನ್ ವರ್ಡ್ಸ್ ಟು ಕನ್ವೆ ದ ಮೆಸೇಜಸ್. ಓಕೆ, ನಾವು ವರ್ಡ್ಸ್ ಯೂಸ್ ಮಾಡಿ ಏನು ಕಮ್ಯುನಿಕೇಷನ್ ಮಾಡ್ತೀವೋ ದಟ್ ಈಸ್ ವರ್ಬಲ್ ಕಮ್ಯುನಿಕೇಷನ್. ಓಕೆ, ನಾನ್ ವರ್ಬಲ್ ಕಮ್ಯುನಿಕೇಷನ್, again the meaning you should know. Non-verbal communication involves body language, gestures, facial expressions and tone of voice. ಸೊ ಏನೆಲ್ಲ ಬೇರೆ ಬೇರೆ ವೇಯಲ್ಲಿ ನಾವು ಯೂಸ್ ಮಾಡ್ತೀವೋ ಅಲಾಂಗ್ ವಿತ್ ದ ವರ್ಡ್ಸ್, ಅದನ್ನು ನೀವು ಏನು ಅಂತ ಹೇಳಬೇಕು, ನಾನ್ ವರ್ಬಲ್ ಕಮ್ಯುನಿಕೇಷನ್ಸ್ ಅಂತ. ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳ್ತಾರೆ. ಟೈಪ್ಸ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂದರೆ ಗೆಸ್ಚರ್ಸ್, ಫೇಶಿಯಲ್ ಎಕ್ಸ್ಪ್ರೆಷನ್ಸ್, ಟೋನ್ ಆಫ್ ವಾಯ್ಸ್, ಐ ಕಾಂಟ್ಯಾಕ್ಟ್, ಇದನ್ನೆಲ್ಲ ಕೇಳ್ತಾರೆ. ಅದನ್ನು ನೀವು ಸ್ವಲ್ಪ ನೋಡ್ಕೋಬೇಕು. ಸೊ ರಿಟರ್ನ್ ಕಮ್ಯುನಿಕೇಷನ್, ದಿಸ್ ದ 3 ಟೈಪ್ಸ್ ಆಫ್ ಕಮ್ಯುನಿಕೇಷನ್: ವರ್ಬಲ್, ನಾನ್ ವರ್ಬಲ್, ರಿಟರ್ನ್ ಕಮ್ಯುನಿಕೇಷನ್. Written communication involves written words such as emails, letters, reports or notices. ಸೊ ಈ ಮೀನಿಂಗು ನಿಮಗೂ ಗೊತ್ತಿರಬೇಕು. ಸೊ ರಿಟರ್ನ್ ಕಮ್ಯುನಿಕೇಷನ್ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಐಡಿಯಾಸ್ ಇರಬೇಕು. ಓಕೆ, ನೆಕ್ಸ್ಟ್ ಇರುವಂಥ ಟಾಪಿಕ್ಕು ಫಾರ್ಮಲ್ ವರ್ಸಸ್ ಇನ್ಫಾರ್ಮಲ್ ಕಮ್ಯುನಿಕೇಷನ್. ಫಾರ್ಮಲ್ ಕಮ್ಯುನಿಕೇಷನ್ ಅಂದ್ರೇನು, ಇನ್ಫಾರ್ಮಲ್ ಕಮ್ಯುನಿಕೇಷನ್ ಅಂದರೆ ಏನಂತ ಗೊತ್ತಿರಬೇಕು. ಫಾರ್ಮಲ್ ಕಮ್ಯುನಿಕೇಷನ್ ಫಾಲೋಸ್ ಒಫಿಷಿಯಲ್ ಚಾನಲ್ಸ್ ಆರ್ ಆರ್ಗನೈಸೇಷನಲ್ ಹೈರಾರ್ಕಿ. ಸೊ ಇದರ ಬಗ್ಗೆ ಗೊತ್ತಿರಬೇಕು. ಇಟ್ ಈಸ್ ಯೂಸ್ಡ್ ಫಾರ್ ಒಫಿಷಿಯಲ್ ಪರ್ಪಸಸ್ ಲೈಕ್ ರಿಪೋರ್ಟ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ಸೊ ಆಫೀಸಲ್ಲಿ ಅಥವಾ ಯಾವುದೇ ಇನ್ಸ್ಟಿಟ್ಯೂಷನ್ಸಲ್ಲಿ ಯೂಸ್ ಮಾಡುವಂತಹ ಕಮ್ಯುನಿಕೇಷನ್, ಫಾರ್ಮಲ್ ವೇಯಲ್ಲಿ ಕಮ್ಯುನಿಕೇಷನ್ ಏನು ಮಾಡ್ತೀವೋ ಅದನ್ನು ಫಾರ್ಮಲ್ ಕಮ್ಯುನಿಕೇಷನ್, ಒಫಿಷಿಯಲ್ ಆಗಿ ಆಗಿರುವಂಥ ಕಮ್ಯುನಿಕೇಷನ್ಸು. ಸೊ ಒಫಿಷಿಯಲ್ ಚಾನಲ್ಸ್ ಮೂಲಕ, ಆರ್ಗನೈಸೇಷನ್ ಹೈರಾರ್ಕಿ ಮೂಲಕ ಆಗುವಂಥ ಕಮ್ಯುನಿಕೇಷನ್ಸನ್ನು ಫಾರ್ಮಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ.
ಇನ್ಫಾರ್ಮಲ್ ಕಮ್ಯುನಿಕೇಷನ್ ಅಂದರೆ informal communication occurs casually without following the official channel. It is also called a grapevine ಅಂತ ಹೇಳ್ತೀವಿ. ಸೊ ಇಟ್ಸ್ ಲೈಕ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಸೊ ನಾರ್ಮಲ್ ಆಗಿ ಕಮ್ಯುನಿಕೇಷನ್ ಮಾಡುವಂಥದ್ದು. ಇಟ್ ಇನ್ಕ್ಲೂಡ್ಸ್ ಕ್ಯಾಶುವಲ್ ಕನ್ವರ್ಸೇಷನ್ ಅಮಾಂಗ್ ದ ಎಂಪ್ಲಾಯೀಸ್. ಓಕೆನಾ, ಈ ಥರ ಇಟ್ ಸ್ಪ್ರೆಡ್ಸ್ ಇನ್ಫಾರ್ಮೇಷನ್ ಕ್ವಿಕ್ಲಿ. ಸೊ ಇದು ಜನರಲ್ ಆಗಿ ಟಾಕ್ ಏನಾದರೂ ಆದರೆ ಅದು ಇನ್ಫಾರ್ಮಲ್. ಸೊ ತಿಂಡಿ ಆಯಿತಾ, ಊಟ ಆಯಿತಾ, ಇದು ಇನ್ಫಾರ್ಮಲ್ ಕಮ್ಯುನಿಕೇಷನ್. ಪ್ರೊಫೆಷನಲ್ ವೇಯಲ್ಲಿ ವೆಲ್ಕಮ್ ಮಾಡುವಂಥದ್ದು ಅಥವಾ ರೆಸ್ಪೆಕ್ಟ್ ಕೊಡುವಂಥದ್ದು, ಸೊ ಇದೆಲ್ಲ ಫಾರ್ಮಲ್ ಕಮ್ಯುನಿಕೇಷನ್ಸ್. ಓಕೆನಾ. ಸೊ ದಿಸ್ ಈಸ್ ಅಬೌಟ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಕಮ್ಯುನಿಕೇಷನ್. ನೆಕ್ಸ್ಟ್ ಇದರ ಬಿಟ್ವೀನ್ ಏನು ಡಿಫ್ರೆನ್ಸ್ ಇದೆ ಅದರ ಬಗ್ಗೆ ನಿಮಗೆ ಐಡಿಯಾಸ್ ಇರಬೇಕಾಗುತ್ತೆ. ಈ ಕ್ವೆಶನ್ಸ್ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಫಾರ್ಮಲ್ ಕಮ್ಯುನಿಕೇಷನ್ ಆ್ಯಂಡ್ ಇನ್ಫಾರ್ಮಲ್ ಕಮ್ಯುನಿಕೇಷನ್. ಇಟ್ ಇಸ್ ಅ ಟೈಪ್ ಆಫ್ ರಿಟರ್ನ್ ಕಮ್ಯುನಿಕೇಷನ್. ಫಾರ್ಮಲ್ ಕಮ್ಯುನಿಕೇಷನ್, ರಿಟರ್ನ್ ಕಮ್ಯುನಿಕೇಷನ್ ಅನ್ನೋದು ಹೆಚ್ಚಾಗಿರುತ್ತೆ. ಫಾಲೋಸ್ ಅ ಚೈನ್ ಆಫ್ ಕಮಾಂಡ್ ಅನ್ನೋದು ಇರುತ್ತೆ. ನೆಕ್ಸ್ಟ್ ಇರುವಂಥದ್ದು ಇಟ್ ಇಸ್ ಅ ವರ್ಬಲ್ ಟೈಪ್ ಆಫ್ ಕಮ್ಯುನಿಕೇಷನ್. ಫಾರ್ಮಲ್ ವೇಯಲ್ಲಿ ವರ್ಬಲ್ ಆಗಿ ನಾವು ಟಾಕ್ ಮಾಡುವಂಥದ್ದು ಇನ್ಫಾರ್ಮಲ್ ಆಗಿರುತ್ತೆ. ಸೊ ಡಸ್ ನಾಟ್ ಫಾಲೋ ದ ಚೈನ್ ಆಫ್ ಕಮಾಂಡ್. ಸೊ ಅದರ್ ಡಿಫ್ರೆನ್ಸಸ್ ಆರ್ ದೇರ್. ಸೊ ಯು ಹ್ಯಾವ್ ಟು ಸ್ಟಡಿ ಅಬೌಟ್ ದಿಸ್. ಓಕೆ, ಇದನ್ನು ನೋಡ್ಕೊಳ್ಳಿ ನೀವು, ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಇರುವಂಥ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನ್. ಇದು ಕೇಳುವಂಥ ಚಾನ್ಸಸ್ ಇದೆ. ಸೊ ಬ್ಯಾರಿಯರ್ಸ್ ಆಫ್ ಬ್ಯಾರಿಯರ್ಸ್ ಅಂದರೆ ಒಬ್ಸ್ಟ್ಯಾಕಲ್ಸ್. ಇದು ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಪ್ರಾಬ್ಲಮ್ಸ್ ಏನಾದರೂ ಕಮ್ಯುನಿಕೇಷನ್ಗೆ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದು. ಓಕೆನಾ, ಫಿಸಿಕಲ್ ಬ್ಯಾರಿಯರ್ಸ್ ಬರುತ್ತೆ, ಸೈಕಲಾಜಿಕಲ್ ಬ್ಯಾರಿಯರ್ಸ್, ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇರುತ್ತೆ. ನೆಕ್ಸ್ಟು ಆರ್ಗನೈಸೇಷನಲ್ ಬ್ಯಾರಿಯರ್ಸ್. 4 ಪಾಯಿಂಟ್ಸ್ ಕೊಟ್ಟಿದ್ದಾರೆ ನಿಮಗೆ, ಸಾಕು ಇಷ್ಟು ಗೊತ್ತಿದ್ರೆ. 4 ಪಾಯಿಂಟ್ಸ್ ಗೊತ್ತಿದ್ರು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಫಿಸಿಕಲ್ ಬ್ಯಾರಿಯರ್ಸ್ ಇನ್ಕ್ಲೂಡ್ಸ್ ನಾಯ್ಸ್, ಡಿಸ್ಟೆನ್ಸ್ ಆರ್ ಟೆಕ್ನಿಕಲ್ ಪ್ರಾಬ್ಲಮ್ಸ್. ಇದು ಬರೀಬೇಕು ನೀವು. ಫಿಸಿಕಲ್ ಬ್ಯಾರಿಯರ್ಸಲ್ಲಿ ಯಾವುದೆಲ್ಲ ಬರುತ್ತೆ? ನಾಯ್ಸ್, ಡಿಸ್ಟೆನ್ಸ್, ಟೆಕ್ನಿಕಲ್ ಪ್ರಾಬ್ಲಮ್ಸ್. ಸೈಕಲಾಜಿಕಲ್ ಬ್ಯಾರಿಯರ್ಸಲ್ಲಿ ಯಾವುದೆಲ್ಲ ಬರುತ್ತೆ? ಎಮೋಷನ್ಸ್, ಆ್ಯಟಿಟ್ಯೂಡ್ಸ್ ಆ್ಯಂಡ್ ಪರ್ಸೆಪ್ಷನ್ಸ್. ಇಟ್ ಮೇ ಬಿ ದ ಸೆಂಡರ್ ಆರ್ ರಿಸೀವರ್. ಯಾರು ಇರ್ಬೋದು? ಕಮ್ಯುನಿಕೇಟ್ ಮಾಡೋನು ಇರ್ಬೋದು ಅಥವಾ ಕಮ್ಯುನಿಕೇಷನನ್ನು ಕೇಳಿಸ್ಕೊಳ್ತಿರ್ಬೋದು. ಅವರ ಆ್ಯಟಿಟ್ಯೂಡ್ಸ್, ಪರ್ಸೆಪ್ಷನ್, ಎಮೋಷನ್ಸ್ ಸೈಕಲಾಜಿಕಲ್ ಬ್ಯಾರಿಯರ್ಸ್ ಆಗಿರುತ್ತೆ. ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಅಂದರೆ ಲ್ಯಾಂಗ್ವೇಜ್ ಆ್ಯಂಡ್ ವೊಕ್ಯಾಬ್ಯುಲರಿ. ಸೊ ಇದೆರಡು ಇಲ್ಲಿ ಪಾಯಿಂಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಇರುವಂಥದ್ದು ಆರ್ಗನೈಸೇಷನ್ ಬ್ಯಾರಿಯರ್ಸ್. ದೀಸ್ ಬ್ಯಾರಿಯರ್ಸ್ ಅರೈಸ್ ಡ್ಯೂ ಟು ದ ಹೈರಾರ್ಕಿ, ರೂಲ್ಸ್ ಆ್ಯಂಡ್ ಸ್ಟ್ರಕ್ಚರ್. ಸೊ ಇದು ನಮಗೇನಾಗ್ಬೋದು? ಕಮ್ಯುನಿಕೇಷನ್ಗೆ ಬ್ಯಾರಿಯರ್ಸ್ ಆಗಿರ್ಬೋದು. ಸೊ ಈ ಕಮ್ಯುನಿಕೇಷನ್ ಆಗಬೇಕಿದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಈ ಪಾಯಿಂಟಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಇದೇ ಪಾಯಿಂಟ್ಸಲ್ಲಿ ಇನ್ಸೈಡ್ ಪಾಯಿಂಟ್ಸಲ್ಲೂ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು. ನೆಕ್ಸ್ಟು ಆಫೀಸ್ ಕಮ್ಯುನಿಕೇಷನ್ ಟೂಲ್ಸ್. ಆಫೀಸಲ್ಲಿ ಯಾವುದೆಲ್ಲ ಕಮ್ಯುನಿಕೇಷನ್ ಟೂಲ್ಸ್ ಯೂಸ್ ಮಾಡ್ತೀವಿ? ಮೀನಿಂಗ್ ವಿ ನೋ ಆಫೀಸ್ ಕಮ್ಯುನಿಕೇಷನ್ ಟೂಲ್ಸ್ ಆರ್ ಮೆಥಡ್ಸ್ ಆ್ಯಂಡ್ ಟೆಕ್ನಾಲಜೀಸ್ ಯೂಸ್ ಟು ಶೇರ್ ಇನ್ಫಾರ್ಮೇಷನ್ ಇನ್ ವರ್ಕ್ ಪ್ಲೇಸ್. ಸೊ ಇದು ಈ ಮೀನಿಂಗ್ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಯಾವುದೆಲ್ಲ ಟೂಲ್ಸ್ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, ಟೆಲಿಫೋನ್ ವೆರಿ ಈಸಿ, ವಿಡಿಯೋ ಕಾನ್ಫರೆನ್ಸಿಗೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಯುಟಿಲೈಸ್ಡ್ ಫಾರ್ ಮೀಟಿಂಗ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಅಲಾಂಗ್ ವಿತ್ ದಟ್ ಮೇಲ್ ಅನ್ನೋದು ಯೂಸ್ ಆಗುತ್ತೆ. ಆಫೀಷಿಯಲ್ ಆಗಿ ಮೆಸೇಜ್ ಎಲ್ಲ ಬರೋದು ನಮಗೆ ಮೇಲಲ್ಲೇ ಇರುತ್ತೆ. ಸೊ ಮೇಲ್, ಟೆಲಿಫೋನ್, ವಿಡಿಯೋ ಕಾನ್ಫರೆನ್ಸಿಂಗ್, ರಿಪೋರ್ಟ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್. ನಮಗೆ ಲೆಟರು ಸಿಗ್ಬೋದು. ಲೆಟರ್ ವೇಯಲ್ಲೂ ಕಮ್ಯುನಿಕೇಷನ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಟೂಲ್ಸ್. ಸೊ ದೀಸ್ 4 ಆರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದರ ಬಗ್ಗೆನೇ ನೀವು ನೋಡ್ಕೋಬೇಕು. ನೆಕ್ಸ್ಟ್ ಇರುವಂಥದ್ದು ಸರ್ಕ್ಯುಲರ್ಸ್ ಆ್ಯಂಡ್ ಮೆಮೋಸ್. ಸರ್ಕ್ಯುಲರ್ಸ್ ಅಂದ್ರೇನು, ಮೆಮೋಸ್ ಅಂದ್ರೇನು ಅಂತ. ಸರ್ಕ್ಯುಲರ್ಸ್ ಆರ್ ಅಫಿಷಿಯಲ್ ಕಮ್ಯುನಿಕೇಷನ್ ಸೆಂಟ್ ಅ ಲಾರ್ಜ್ ಗ್ರೂಪ್ ಆಫ್ ಪೀಪಲ್. ಓಕೆ, ಸೆಂಟ್ ಟು ಅ ಲಾರ್ಜ್ ಗ್ರೂಪ್ ಆಫ್ ಪೀಪಲ್. ದೇ ಪ್ರೊವೈಡ್ ಜನರಲ್ ಇನ್ಫಾರ್ಮೇಷನ್ ಆರ್ ಇನ್ಸ್ಟ್ರಕ್ಷನ್ಸ್. ಸರ್ಕ್ಯುಲರ್ ಅಂದರೆ ಅದು ಲಾರ್ಜ್ ಗ್ರೂಪ್ ಆಫ್ ಪೀಪಲ್ಗೆ ಕೊಡುವಂತಹ ಒಂದು ಡಾಕ್ಯುಮೆಂಟ್ ಆರ್ ಕಮ್ಯುನಿಕೇಷನ್ ಸರ್ಕ್ಯುಲರ್ ಅದು. ಸೊ ಅದೇನು ಮಾಡುತ್ತೆ ಅಂತ ಹೇಳಿದ್ರೆ ಜನರಲ್ ಇನ್ಫಾರ್ಮೇಷನ್ ಅಥವಾ ಇನ್ಸ್ಟ್ರಕ್ಷನನ್ನು ಕೊಡುತ್ತೆ. ದೇ ಎನ್ಶ್ಯೂರ್ ಯೂನಿಫಾರ್ಮ್ ಕಮ್ಯುನಿಕೇಷನ್, ಅಂದರೆ ಎಲ್ರಿಗೂ ಒಂದೇ ರೀತಿಯ ಇನ್ಫಾರ್ಮೇಷನ್ ರೀಚ್ ಆಗೋ ಥರ ಮಾಡುತ್ತೆ. ದೇ ಆರ್ ಫಾರ್ಮಲ್ ಇನ್ ನೇಚರ್. ಇದು ಫಾರ್ಮಲ್ ವೇಯಲ್ಲಿ ಮಾಡುವಂಥ ಒಂದು ಕಮ್ಯುನಿಕೇಷನ್ ಆಗಿರುತ್ತೆ ಸರ್ಕ್ಯುಲರ್ಸ್. ಮೆಮೋಸ್ ಅಂದ್ರೇನು? ಮೆಮೋಸ್ ಆರ್ ಇಂಟರ್ನಲ್ ರಿಟರ್ನ್ ಮೆಸೇಜಸ್ ವಿದಿನ್ ಆ್ಯನ್ ಆರ್ಗನೈಸೇಷನ್. ದೇ ಆರ್ ಯೂಸ್ಡ್ ಶಾರ್ಟ್ ಆ್ಯಂಡ್ ಸ್ಪೆಸಿಫಿಕ್ ಕಮ್ಯುನಿಕೇಷನ್. ದೇ ಆರ್ ಇನ್ಫಾರ್ಮಲ್ ಬಟ್ ಒಫಿಷಿಯಲ್. ಒಫಿಷಿಯಲಲ್ಲಿ ಇನ್ಫಾರ್ಮಲ್ ಆಗಿರುತ್ತೆ. ಓಕೆನಾ, ಈ ಥರ ಇರುವಂಥ ಕಮ್ಯುನಿಕೇಷನ್ ಇದು. ಇದರ ಮೀನಿಂಗು ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟು ಸ್ಯಾಂಪಲ್ಸ್ ಆ್ಯಂಡ್ ಟೆಂಪ್ಲೇಟ್ಸ್ ಆಫ್ ಸರ್ಕ್ಯುಲರ್ ಆ್ಯಂಡ್ ಮೆಮೋ. ಇದನ್ನು ನೀವು ನೋಡ್ಕೊಳ್ಳಿ. ಜಸ್ಟ್ ಫಾರ್ ಇನ್ಫಾರ್ಮೇಷನ್. ಇಟ್ ಮೇ ಬಿ ಆಸ್ಕ್ ದ ಕ್ವೆಶನ್ಸ್. ಸೊ ಇದರ ಬಗ್ಗೆ ಏನು ಕ್ವೆಶನ್ಸ್ ಕೇಳ್ಬೋದು, ಜಸ್ಟ್ ಯು ಲುಕ್ ಎಟ್ ದಿಸ್. ಓಕೆ, ಇದನ್ನು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇರುವಂಥದ್ದು ಮೇಲ್ ಬಗ್ಗೆ ಕೇಳ್ತಾರೆ. ಮೇಲ್ ಎಟಿಕ್ವೇಟ್ ಬೇಸಿಕ್ಸ್. ಮೇಲ್ ಅಂದ್ರೇನು ಅನ್ನೋದನ್ನು ನೀವು ನೋಡ್ಕೋಬೇಕು. ಮೀನಿಂಗ್
Male etiquette refers to proper rules and behavioral when writing the mails. ಓಕೆನಾ. ಮೇಲ್ ಬರಿಬೇಕಾದ್ರೆ ನಿಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೊತ್ತಿರಬೇಕು, ನಿಮ್ಮ ಬಿಹೇವಿಯರ್ ಅದರಲ್ಲಿ ಸರಿಯಾಗಿರಬೇಕು. ಸೊ ಅದನ್ನು ಎಟಿಕ್ವೇಟ್ ಅಂತ ಹೇಳ್ತೀವಿ. ಸೊ ಪ್ರಾಪರ್ ರೂಲ್ಸ್ ಆ್ಯಂಡ್ ಬಿಹೇವಿಯರ್ ರಿಲೇಟೆಡ್ ಟು ದ ಮೇಲ್ಸ್ ಈಸ್ ನೋನ್ ಆಸ್ ಎಟಿಕ್ವೇಟ್ಸ್ ಆಫ್ ಮೇಲ್ಸ್ ಆರ್ ಮೇಲ್ ಎಟಿಕ್ವೇಟ್ಸ್ ಅಂತ ಹೇಳ್ತೀವಿ. ಸೊ ಅದರ ಬಗ್ಗೆ ಸ್ವಲ್ಪ ನಿಮಗೆ ಐಡಿಯಾಸ್ ಇರಬೇಕು. ಅದರಲ್ಲಿ ಕೊಟ್ಟಿದ್ದಾರೆ: ಯೂಸ್ ಕ್ಲಿಯರ್ ಸಬ್ಜೆಕ್ಟ್ ಲೈನ್, ಮೇಂಟೈನ್ ಪೊಲೈಟ್ ಟೋನ್, ಅವಾಯ್ಡ್ ಗ್ರಾಮ್ಯಾಟಿಕಲ್ ಎರರ್ಸ್, ಕೀಪ್ ಮೆಸೇಜ್ ಕಾನ್ಸೈಸ್, ಯೂಸ್ ಪ್ರಾಪರ್ ಫಾರ್ಮ್ಯಾಟ್. ಇದಿಷ್ಟು ಎಟಿಕ್ವೇಟ್ಸ್ ಆಫ್ ಮೇಲ್ಸ್. ಇದರ ಬಗ್ಗೆ ನೆಕ್ಸ್ಟ್ ಚಾಪ್ಟ್ರಲ್ಲಿ ಇದೆ ನಿಮಗೆ ಮೇಲ್ಸ್ ಬಗ್ಗೆ, ಅಲ್ಲೂ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಪ್ರೊಫೆಷನಲ್ ವರ್ಸಸ್ ಪರ್ಸನಲ್ ಕಮ್ಯುನಿಕೇಷನ್. ಪ್ರೊಫೆಷನಲ್ ಕಮ್ಯುನಿಕೇಷನ್ ಅಂದ್ರೇನು, ಪರ್ಸನಲ್ ಕಮ್ಯುನಿಕೇಷನ್ ಆ್ಯಂಡ್ ಅದರ ಡಿಫ್ರೆನ್ಸ್ ಇಲ್ಲಿದೆ. ಸೊ ಅದನ್ನು ನೋಡ್ಕೋಬೇಕು. ಪ್ರೊಫೆಷನಲ್ ಕಮ್ಯುನಿಕೇಷನ್ ಈಸ್ ಯೂಸ್ಡ್ ಟು ಇನ್ ವರ್ಕಿಂಗ್ ಪ್ಲೇಸ್ ಆರ್ ಫಾರ್ಮಲ್ ಸೆಟ್ಟಿಂಗ್ಸ್. ಫಾರ್ಮಲ್ ಸೆಟ್ಟಿಂಗ್ಸ್ ಅಥವಾ ವರ್ಕ್ ಪ್ಲೇಸಲ್ಲಿ ಯೂಸ್ ಮಾಡುವಂತಹ ಕಮ್ಯುನಿಕೇಷನನ್ನು ಪ್ರೊಫೆಷನಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಪರ್ಸನಲ್ ಕಮ್ಯುನಿಕೇಷನ್ ಇಸ್ ದ ಇನ್ಫಾರ್ಮಲ್ ಆ್ಯಂಡ್ ಕ್ಯಾಶುವಲ್ ಕಮ್ಯುನಿಕೇಷನ್. ಓಕೆ. ಸೊ ಇದರ ಬಗ್ಗೆ ಡಿಫ್ರೆನ್ಸ್ ಬಿಟ್ವೀನ್ ಪ್ರೊಫೆಷನಲ್ ಆ್ಯಂಡ್ ಫಾರ್ಮಲ್ ಕಮ್ಯುನಿಕೇಷನ್ ಕೊಟ್ಟಿದ್ದಾರೆ, ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಸೊ ಇದಿಷ್ಟು ಫಸ್ಟ್ ಯೂನಿಟಿಂದ ಇರುವಂಥ ಇನ್ಫಾರ್ಮೇಷನ್. ವೆರಿ ಈಸಿ, ಕಮ್ಯುನಿಕೇಷನ್ ಬಗ್ಗೆನೇ ಇರುವಂಥದ್ದು. ಸೊ ಇದನ್ನು ನೀವು ಪ್ರಾಪರಾಗಿ ಓದ್ಕೊಳ್ಳಿ. ಇನ್ ಕೇಸ್ ಇಫ್ ಯು ವಾಂಟ್ ನೋಟ್ಸ್ ಯು ಕ್ಯಾನ್ ಆಸ್ಕ್ ವಿತ್ ಮೀ. ಸೊ ದೋಸ್ ಹೂ ಆರ್ ವಾಚಿಂಗ್ ಟಿಲ್ ದ ಎಂಡ್, ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. I will give second unit notes in next video. Thanks for watching.